ಹಳೆ ವಿದ್ಯಾರ್ಥಿ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಕರಂಬಾರು ನೇತೃತ್ವದಲ್ಲಿ ಶಾಲಾಭಿವೃದ್ಧಿ ಸಮಿತಿ, ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರು ಹಾಗೂ ಪೋಷಕರ ಸಹಕಾರದೊಂದಿಗೆ ಆಟಿಡೊಂಜಿ ದಿನ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಗುಣಪಾಲ ದೇವಾಡಿಗ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ತುಳುವರ ಕಷ್ಟದ ದಿನಗಳಾಗಿತ್ತು. ಆದರೆ ಇಂದಿನ ಮಕ್ಕಳಿಗೆ ಆಟಿ ಎನ್ನುವುದು ಸಂಭ್ರಮ ಸಡಗರದ ದಿನವಾಗಿದೆ. ಹೀಗಾಗಿ ಆಟಿ ಆಚರಣೆ ಇನ್ನಷ್ಟು ಸರಳವಾಗಬೇಕು. ಪ್ರಾಕೃತಿಕವಾಗಿ ಸಿಗುವಂತಹ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವ ಜೊತೆಗೆ ಮಕ್ಕಳಿಗೆ ಕಷ್ಟದ ದಿನಗಳನ್ನು ನೆನಪಿಸುವ ಪ್ರಯತ್ನವಾಗಬೇಕು. ಪ್ರಕೃತಿಯ ಮಡಿಲಿನಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು. ಆಟಿಡೊಂಜಿ ಕೂಟ ಅಥವಾ ಆಟಿಡೊಂಜಿ ದಿನ ನಮ್ಮ ದಾದ ಆಚರಣೆ ಮಲ್ತೊಂದುಲ್ಲನ ನಿಜವಾಯಿನ ಅರ್ಥಡು ಎನ್ನ ದೃಷ್ಟಿಕೋನಡೆ ಅನ್ ತೂಪುನು ಬಂದಾಂಡ ಸಾಮಾನ್ಯ ಎನ್ನ ವಯೋಮಾನದಕ್ಕಲು ಏರುಲ್ಲೆರ ನಮಕ್ ಪೂರ ಪ್ರತ್ಯಕ್ಷವಾದ ಆಟಿದ ಸಂದರ್ಭದ ವಿಚಾರಗಳು ಪೂರ ಗೊತ್ತುಂಡು. ಪಾಲೆದ ಕೆತ್ತದ ಕಷಾಯ, ಮೆತ್ತದ ಗಂಜಿ, ತೇವು ತೇಟ್ಲ ಪೂರಲು ನಮ್ಮ ತಿಂತ ತೂತ ಅಂಡ ಇನಿ ನಮ್ಮ ಈ ಕಾರ್ಯಕ್ರಮದ ಮುಖೇನ ಒಂಜಿ ಸಂದೇಶ ರವಾನೆ ಮಲ್ಪುವ ಪಿರಾಕಡ್ ಆಟಿಡು ಬಂಗ ಇತ್ತು ನಿಂದು ನಮ್ಮ ಈ ಸಂದೇಶನು ಕೊರಪಿನ ಸಂದರ್ಭಡು ನಮ್ಮ ಇನಿ ಆಧುನಿಕವಾಯಿನ ಸಂದರ್ಭಡು ಅಂತ ಒಂದ ನಿಜವಾದಿ ನಂಗೆ ವಾತಾವರಣ ಸಂಭ್ರಮದ ಉಂಡು, ಬೋಡಾಯಿನಾಥ ತೆನಸಲುಂಡು, ವ್ಯವಸ್ಥೆಲುಂಡು, ಮಾತಲುಂಡು. ನೆತ್ತ ಪರಿಣಾಮ ನಮ್ಮ ಒಂದೇನು ಏರೆಗೆ ದಾಟಿಸವಂದುಲ್ಲ, ನನ್ನದ ಯುವ ಪೀಳಿಗೆಗೆ ಜೋಕ್ಲೆಗೆ ನಮ್ಮ ದಾಟಿಸವಂದುಲ್ಲ. ಒವ್ವೇ ಆಚರಣೆಯನ್ನು ಅತ್ರ ಒಂಜಿ ಒವ್ವೇ ವಿಚಾರ ನಮ್ಮ ಮನಮುಟ್ಟು ಲೆಕ್ಕ ಮಲ್ಪೊಲಿ ಬಂದಾಂಡ ಇಂದೇನು ನನಾತ ಸರಳ ಮಲ್ಪೊಡು. ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿವೃತ್ತ ಅಧಿಕಾರಿ ಶಿವಣ್ಣ ವಿಎಂ ಮಾತನಾಡಿ, ಹಿಂದಿನ ಆಟಿ ತಿಂಗಳಿಗೂ ಇಂದಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ. ಈಗಿನ ಮಕ್ಕಳಿಗೆ ನಮ್ಮ ಅಂದಿನ ಆಹಾರ ಪದ್ಧತಿಯನ್ನು ಪರಿಚಯಿಸುವ ಕೆಲಸವನ್ನು ಇಲ್ಲಿನ ಹಳೆ ವಿದ್ಯಾರ್ಥಿ ಸಂಘ ಮಾಡಿದೆ. ಅವರಿಗೆ ನನ್ನ ಅಭಿನಂದನೆಗಳು ಎಂದರು. ಹಿಂದಿನ ಆಟಿ ತಿಂಗಳು ಹೇಗಿತ್ತು, ಈಗಿನ ಆಟಿ ತಿಂಗಳಿಗೂ ತುಂಬ ವ್ಯತ್ಯಾಸ ಇದೆ. ಆವಾಗ ತಿನ್ನಲಿಕ್ಕೆ ಆಹಾರ ಇಲ್ಲ. ಇವಾಗ ಅಂಥ ಆಹಾರದ ವಿಷಯದಲ್ಲಿ ಯಾರಿಗೂ ಯಾವುದೇ ಕೊರತೆ ಇಲ್ಲ ಅಂತೇಳಿ ನನಗೊತ್ತು. ಆದರೂ ಅಂದಿನ ನಮ್ಮ ಹಿರಿಯರು ಯಾಕೆ ಈ ಆಟಿ ತಿಂಗಳಲ್ಲಿ ವಿಶೇಷವಾಗಿ ಕೆಲವೊಂದು ಆಹಾರದ ಅಡುಗೆ ಮಾಡ್ತಿದ್ರು, ಕೇವಲ ಆಹಾರ ಲಭ್ಯತೆಯ ಕೊರತೆಯಿಂದ ಅಲ್ಲ, ಕೆಲವೊಂದು ವಿಶೇಷತೆ ಇತ್ತು. ಯಾಕಂದರೆ ಆಟಿ ತಿಂಗಳಲ್ಲಿ ನಾವೀಗ ಈ ಹಾಲೆಕೆತ್ತೆ ರಸ ಕುಡಿತೇವೆ, ಅದಕ್ಕೆ ಅದೇ ಆದ ವಿಶೇಷತೆ ಇತ್ತು. ಆದ್ದರಿಂದ ಈಗಿನ ಮಕ್ಕಳಿಗೆ ನಾವು ಕೊಡ್ತಿರೋ ಸಂದೇಶ ನಾನು ಹೇಳ್ತಿರೋದು ಅಂದರೆ, ಆ ಆಹಾರ ಪದ್ಧತಿ ಈಗಲೂ ಅವರಿಗೆ ಪರಿಚಯಿಸಬೇಕು. ಅದರ ವಿಶೇಷತೆಯನ್ನು, ಅದರ ಲಾಭವನ್ನು ಅವರಿಗೆ ಮನವರಿಕೆ ಮಾಡಬೇಕು. ಆ ದೃಷ್ಟಿಯಿಂದ ಸಂದೇಶ ಹೋಗಬೇಕಂತೇಳಿ ನನ್ನ ಅನಿಸಿಕೆ. ಸೊ ಈ ಆಟಿ ತಿಂಗಳ ಹಿಂದಿನವರ ಈ ಸಂಸ್ಕೃತಿ ಆಚರಣೆಗಳು ಇನ್ನೂ ಆ ಪ್ರಯತ್ನ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದವರಿಂದ ನಡೆದಿದೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡ ನ್ಯಾಯವಾದಿ ಶೈಲಜಾ ರಾಜೇಶ್ ಅವರು ಮಾತನಾಡಿ, ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ತುಳುವರ ಕಷ್ಟದ ದಿನಗಳಾಗಿತ್ತು. ಬಿಡದೆ ಸುರಿಯುವ ಮಳೆಯಿಂದಾಗಿ ಜನರು ಸರಿಯಾಗಿ ತಿನ್ನಲು ಆಹಾರವಿಲ್ಲದೆ ಪರಿತಪಿಸುತ್ತಿದ್ದರು. ಆಟಿ ತಿಂಗಳಿಗೆ ಬೇಕಾಗಿ ಅಗತ್ಯ ವಸ್ತು ಆಹಾರವನ್ನು ಸಾಕಾಗುವಷ್ಟು ಸಂಗ್ರಹಿಸಿ ಇಡುತ್ತಿದ್ದರು. ಪ್ರಕೃತಿದತ್ತವಾಗಿ ಸಿಗುವ ಸೊಪ್ಪು ತರಕಾರಿ ಮನುಷ್ಯನ ಆಹಾರವಾಗಿತ್ತು. ಹೀಗಾಗಿ ನಾವು ಆಟಿ ತಿಂಗಳ ಮಹತ್ವವನ್ನು ಅರಿತುಕೊಳ್ಳಬೇಕು ಎಂದರು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಗುಣಪಾಲ ದೇವಾಡಿಗ, ಹಳೆ ವಿದ್ಯಾರ್ಥಿ ಅಧ್ಯಕ್ಷ ಸತೀಶ್ ದೇವಾಡಿಗ, ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಮೋನಪ್ಪ ಶೆಟ್ಟಿ ಎಕ್ಕಾರು, ಮಳವೂರು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯೆ ಸುಪ್ರೀತಾ ಶೆಟ್ಟಿ, ದಕ್ಷಿಣ ಕನ್ನಡ ಫ್ಲವರ್ ಡೆಕೋರೇಟರ್ಸ್ ಮಾಲಕರ ಸಂಘ ಮಂಗಳೂರು ಇದರ ಅಧ್ಯಕ್ಷ ತುಷಾರ್ ಸುರೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಮೇಲ್ವಿಚಾರಕಿ ಪ್ರೇಮಲತಾ, ಕರಂಬಾರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಷಾ ಕಿರಣ್, ಮಳವೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಗಣೇಶ್ ಅರ್ಬಿ, ರಾಘವೇಂದ್ರ ಎಸ್, ಲೋಕೇಶ್ ಎಂಬಿ, ಯಶವಂತ್ ವಿ ಉಪಸ್ಥಿತರಿದ್ದರು. ಆರಿಫ್ ವಿ4 ನ್ಯೂಸ್ ಉಳ್ಳಾಲ.